ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನುಸವಿರುಚಿಯನ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪಂ. ನಾನಿವತ್ತು ನನ್ನ ಮಗಳ ಬರ್ಡೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ವಿ, ಯಾರಿಗೂ ಗೆಸ್ಟ್ ಎಲ್ಲ ಕರ್ತಿಲ್ಲ. ಮನೆಯಲ್ಲೇ ನಾವು ಫ್ಯಾಮಿಲಿ ಪೂರ್ತಿ ಮಾಡ್ಕೊಂಡಿದ್ವಿ. ಬನ್ನಿ ಬರ್ಡೇ ಹೇಗಿತ್ತು ಅಂತ ನೋಡೋಣ. ಹಾಗೆ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ನನ್ನ ಮಗಳದು 6ನೇ ವರ್ಷದ ಬರ್ಡೇ ಇವತ್ತು. ತುಂಬ ಖುಷಿಯಲ್ಲಿದ್ದಾಳೆ. ಬೆಳಗ್ಗೆಯಿಂದ ಸ್ನಾನ ಎಲ್ಲ ಆಯಿತು, ಪೂಜೆ ಆಯಿತು. ಹಾಗೆ ನೋಡಿ ರೆಡಿಯಾಗಿದ್ದಾಳೆ ಕೂಡ. ಮಕ್ಕಳಿಗೆ ಬರ್ತಡೇ ಅಂದ್ರೇ ಒಂದು ಖುಷಿ ಅಲ್ವಾ. ಚಿಕ್ಕ ವಯಸ್ಸಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡೋದಕ್ಕಿಂತ ಸ್ವಲ್ಪ ದೊಡ್ಡವರಾದಾಗ ಅವರಿಗೆ ನನ್ನ ಬರ್ತಡೇ ಆಗ್ತಿದೆ ಅಂತ ಅರ್ಥ ಆಗೋ ಟೈಮಲ್ಲಿ ಬರ್ತಡೇ ಮಾಡಿದ್ರೆ ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ. ನನ್ನ ಬರ್ಡೇ ಇದೇ ರೀತಿ ಮಾಡಬೇಕು ಅಂತ ಅವಳು ಕೇಳ್ಕೊಂಡಿದ್ಲು. ಸೊ ನಾವು ಕೂಡ ಸಿಂಪಲ್ಲಾಗಿ ಮನೇಲಿ ಅದೇ ರೀತಿ ಮಾಡಿದ್ವಿ. ಈ ವರ್ಷದಿಂದ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ತುಂಬ ಆಸೆಪಟ್ಲು ಬರ್ಡೇ ಬೇಕೇ ಬೇಕು ಅಂತ. ಹಾಗಾಗಿ ಆಯಿತು ಮಾಡೋಣ ಅಂತ ಮಾಡಿದ್ವಿ. 6ನೇ ವರ್ಷದ ಬರ್ತಡೇ ಇದು. ಫಸ್ಟ್ ಸ್ಟ್ಯಾಂಡರ್ಡ್ ಇವಳು ತೇಕ್ಷಾ ಅಂತ ನನ್ನ ಮಗಳ ಹೆಸರು. ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಇವತ್ತು ಬರ್ತಡೇಯನ್ನು ಮಾಡಿದ್ವಿ. ನೋಡಿ ಈ ಡ್ರೆಸ್ ನಾನು ಆಶೀರ್ವಾದಲ್ಲಿ ತೊಗೊಂಡಿದ್ದು. ನಾನು ಸ್ಯಾರಿ ಕಲೆಕ್ಷನ್ಸ್ದೆಲ್ಲ ನಿಮಗೆ ಶಾಪೆಲ್ಲ ಹಾಕಿದ್ನಲ್ಲ, ಅಲ್ಲೇ ತೊಗೊಂಡಿದ್ದು. ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಕಲೆಕ್ಷನ್ಸು. ಕ್ವಾಲಿಟಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ವರ್ತ್ ಅಂತ ಅನಿಸುತ್ತೆ. ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಮಕ್ಕಳಿಗೂ ಕೂಡ ಇರಿಟೇಷನ್ ಆಗೋದಿಲ್ಲ, ಚುಚ್ಚೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಮ್ಯಾಚಿಂಗಾಗಿ ಕ್ಲಿಪ್ಪನ್ನು ತೊಗೊಂಡ್ಬಂದಿದ್ದೆ. ಹಾಗೆ ಒಂದು ಬ್ರಾಸ್ಲೆಟನ್ನು ತೊಗೊಂಡಿದ್ದೆ ಪುಟ್ಟದು. ಲೆಟರ್ಸ್ ಆದರೂ ಹಾಕೋಣ ಅಂತ ಹೇಳ್ಬಿಟ್ಟು ಲೆಟರ್ಸನ್ನು ರೆಡಿ ಮಾಡ್ಕೊಂಡಿದ್ವಿ. ಹಾಗೆಯೇ ಒಂದೆರಡು ಬಲೂನ್ ಕಟ್ಟಿದ್ವಿ ಅಷ್ಟೇ. ಏನೂ ಡೆಕೋರೇಷನ್ ಕೂಡ ಮಾಡಿರಲಿಲ್ಲ ನಾವು. ಅದೆಲ್ಲ ಪ್ಲ್ಯಾನೇ ಇರಲಿಲ್ಲ. ಡೆಕೋರೇಷನ್ದಾಗಲಿ ಇನ್ನೊಂದಾಗಲಿ ಮಾಡಬೇಕು ಅಂತ ಅವಳು ಆಸೆ ಪಟ್ಲು ಅಂತ ಮಾಡ್ತಾಯಿದ್ವಿ. ಹಾಗೆ ಅವಳದು ತುಂಬ ದಿನದ ಒಂದು ಆಸೆ ಇತ್ತು, ನನಗೆ ಸರ್ಪ್ರೈಸಾಗಿ ಏನಾದರೂ ಗಿಫ್ಟ್ ಕೊಡಬೇಕು ಅಮ್ಮ ಅಂತ ಯಾವಾಗಲೂ ಕೇಳ್ತಾಯಿದ್ಲು. ಸೊ ನಾವು ಈ ಸಲ ನೆಕ್ ಚೈನ್ ಪ್ರೆಸೆಂಟ್ ಮಾಡೋಣ ಅಂತ ಫಸ್ಟ್ ಟೈಮು ಅವಳಿಗೆ ಗಿಫ್ಟ್ ಮಾಡ್ತಾ ಇರೋದಿದು. ಅವಳಿಗೆ ನಾಮಕರಣ ಆಗಲಿ ಬರ್ತಡೇ ಆಗಲಿ ಯಾವುದನ್ನು ಕೂಡ ಗ್ರ್ಯಾಂಡಾಗಿ ಮಾಡಿರಲಿಲ್ಲ. ಸೆಕೆಂಡ್ ಬೇಬಿ ಅಂದರೆ ಹಾಗೆ ಅಲ್ವಾ, ಎಲ್ಲ ಲೆಸ್ ಆಗಿರುತ್ತೆ ಅವರಿಗೆ ಬರ್ಡೇ ನಾಮಕರಣ ಎಲ್ಲ. ಸೊ ಹಾಗಾಗಿ ನೆಕ್ ಚೈನನ್ನು ಪ್ರೆಸೆಂಟ್ ಮಾಡಿದ್ವಿ 11 ಗ್ರಾಮ್ದು. ತುಂಬ ಚೆನ್ನಾಗಿತ್ತು. ಅವಳು ಕೂಡ ತುಂಬ ಇಷ್ಟಪಟ್ಲು, ಖುಷಿಪಟ್ಲು. ನನಗೆ ಹೀಗೆ ವೆಲ್ಕಮ್ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ಲು. ಸೊ ನಾವು ಬ್ಲಾಸ್ಟ್ ಎಲ್ಲ ಮಾಡಿ ವೆಲ್ಕಮ್ ಮಾಡಿದ್ವಿ. ಇದು ಒಂದು ಇಮ್ಯಾಜಿನಿಂದ ನಾವು ಮಾಡಿಸಿದಂಥ ಕೇಕು. ರೈನ್ಬೋ ಮತ್ತು ಕ್ಲೌಡ್ಸು ಅದೆಲ್ಲ ಇದ್ದರೆ ಕೇಕ್ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಇಮ್ಯಾಜ್ ಇಟ್ಕೊಂಡು ಕಸ್ಟಮೈಸ್ ಮಾಡಿಸಿದ್ದು. ರೈನ್ಬೋ ಮತ್ತು ಕ್ಲೌಡ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಕೇಕ್ ಅಂದರೆ, ಅವಳಂತೂ ಅದನ್ನು ಮುಟ್ಟೋಕ್ಕೆ ಟ್ರೈ ಮಾಡ್ತಿದ್ಲು ಯಾವಾಗಲೂ. ಅಷ್ಟು ಚೆನ್ನಾಗಿತ್ತು. ನಾನು ಗುಬ್ಬಿನಲ್ಲಿ ಕಾವೇರಿ ಬೇಕ್ರಿ ಅಂತ ಇದೆ, ಅಲ್ಲಿ ಕಸ್ಟಮೈಸ್ ಮಾಡಿಸಿದ್ದೆ ತೇಕ್ಷಂದು ಕೇಕು. ಚಿಕ್ಕವಳು ಇದ್ದಾಗಿಂದನೂ ಅವಳನ್ನು ಮುದ್ದು ಅಂತಲೇ ಕರೆಯೋದು, ಅದು ಅವಳ ಪೆಟ್ ನೇಮು. ಕೇಕ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರು. ತುಂಬ ಖುಷಿಯಾಯಿತು ಅದು ನೋಡಿ. ಆ ಕ್ಲೌಡ್ಸ್ ಎಲ್ಲ ಭಾಳ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು. ಐ ಥಿಂಕ್ ನಿಮಗೂ ಕೂಡ ಈ ಕೇಕ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಆಗಿ. ಕ್ಲೌಡು, ರೈನ್ಬೋ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ಹೇಗೆ ಮಾಡ್ತಾಯಿದ್ದಾಳೆ ಅವಳು. ಕೇಕ್ ಅಂತೂ ಎಲ್ರಿಗೂ ಅಷ್ಟೇ ತುಂಬ ಇಷ್ಟ ಆಯಿತು. ಕೇಕ್ ಕಟಿಂಗ್ಗೆ ಅಂತ ರೆಡಿಯಾಗಿ ನಿಂತಿದ್ದಾಳೆ. ಹಾಗೆ ಫೋಟೋಗೆ ಫೋಸ್ ಕೂಡ ಕೊಡ್ತಾಯಿದ್ಲು. 6ನೇ ವರ್ಷದ ಬರ್ತಡೇ ಅವಳದು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ನಾನು ಮತ್ತು ನನ್ನ ದೊಡ್ಡ ಮಗಳು ಹಾಕಿರೋವಂಥ ಗೌನ್ ಕೂಡ ಅಷ್ಟೇ, ಅದು ಆಶೀರ್ವಾದಲ್ಲಿ ತೊಗೊಂಡಿದ್ದು. ಲಾಸ್ಟ್ ಇಯರು ನನ್ನ ದೊಡ್ಡ ಮಗಳು ಬರ್ಡೇಲಿ ತೊಗೊಂಡಿದ್ದು. ಚಿಕ್ಕವಳಿಗೂ ಕೂಡ ಅದೇ ರೀತಿ ತೊಗೊಂಡಿದ್ದೆ, ಬಟ್ ತುಂಬ ದೊಡ್ಡ ಸೈಜ್ ಆಯಿತು. ನಾನು ಅದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊಂಡೆ. ಆ ಗೌನ್ ಅಂತೂ ತುಂಬ ಚೆನ್ನಾಗಿದೆ. ಸುಮಾರು ಜನ ಕೇಳ್ತಾರೆ ಗೌನ್ ಚೆನ್ನಾಗಿದೆ, ಅದು ಎಲ್ಲಿ ತೊಗೊಂಡ್ರೆ ಅಂತ. ಆಶೀರ್ವಾದ್ ಕಲೆಕ್ಷನ್ಸಲ್ಲಿ ತೊಗೊಂಡಿದ್ದು, SS ಪುರ ತುಮಕೂರಲ್ಲಿ. ಕಲೆಕ್ಷನ್ಸಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ವಿಸಿಟ್ ಮಾಡೋರಿದ್ದರೆ ಒಂದ್ಸಲ ವಿಸಿಟ್ ಮಾಡಿ.
ಹಾಗೆ ಅಜ್ಜಿ ಎಲ್ಲರೂ ಕೂಡ ಕೇಕ್ ತಿನ್ನಿಸಿದ್ರು ಅವಳಿಗೆ. ಆವತ್ತಿನ ದಿನ ಒಂದು ಫಂಕ್ಷನ್ ಇತ್ತು, ಒಂದು ಮದುವೆ ಇತ್ತು. ಸೊ ಅಲ್ಲಿಗೆ ಹೋಗೋಕ್ಕೆ ಅಂತ ಹೊರಟಿದ್ರು. ಇದು ತೇಕ್ಷ ಅವರ ದೊಡ್ಡಪ್ಪ. ಅವರು ಅದೇ ಫಂಕ್ಷನಿಗೆ ಹೊರಟಿದ್ರು. ಕೇಕ್ ಕಟಿಂಗ್ ಮುಗಿಸ್ಕೊಂಡು ಹೊರಟ್ರು. ಇವರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೆ, JCB ಹಿಟಾಚಿ ಡ್ರೈವರ್ಸು. ಅವರು ಕೂಡ ಕರೆದು ಕೇಕ್ ಕೊಟ್ವಿ ಅವ್ರಿಗೂ ಕೂಡ. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ನಾನು ಹೊರ್ಗಡೆ ಊಟ ಮಾಡಬೇಕು ಅಂತ ಕೇಳಿದ್ಲು. ನನಗೆ ಮನೇಲಿ ಏನೂ ಮಾಡಿಕೊಡ್ಬೇಡಿ, ನಾನು ಐಸ್ ಕ್ರೀಮ್ ತಿನ್ನಬೇಕು, ನಾನು ಔಟ್ಸೈಡ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ಲು. ಸೊ ಆಯಿತು ಅಂತ ಹೇಳಿಬಿಟ್ಟು ನಾವು ಗ್ರೀನ್ ಸೈಟ್ಗೆ ಹೋಗಿದ್ವಿ. ಅವಳು ಅಲ್ಲೇ ಕೇಳಿದ್ಲು, ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ. ಬರ್ಡೇ ಆದ ಮಾರನೇ ದಿನ ಹೋಗಿದ್ದು ನಾವು. ಆ್ಯಕ್ಚುಲಿ 1 ವೀಕ್ ಲೇಟ್ ಆಗಿದೆ ವೀಡಿಯೋ. ಬ್ಯುಸಿ ಇದ್ದಿದ್ದ ಕಾರಣ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅವತ್ತು ಮದುವೆ ಕೂಡ ಇದ್ದಿದ್ದರಿಂದ ನಾವು ಹೊರಗಡೆ ಹೋಗೋಕ್ಕಾಗಲಿಲ್ಲ. ಸೊ ಸೆಕೆಂಡ್ ಡೇ ನಾವು ಔಟಿಂಗ್ ಬಂದ್ವಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಗ್ರೀನ್ ಸ್ವೀಟ್ಸ್ ಅಂತ ತುಂಬ ಚೆನ್ನಾಗಿದೆ ಹೋಟೆಲು. ಫುಡ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹೈಜೀನಾಗಿರುತ್ತೆ. ಗ್ರೀನ್ ವ್ಯೂ ಸ್ವೀಟ್ಸ್ ಅಂತ. ಪ್ಲೇಗ್ರೌಂಡ್ ಎಲ್ಲ ಇದೆ, ಬಟ್ ಟೈಮ್ ಆಗಿತ್ತು, ನಾವಲ್ಲೆಲ್ಲ ಹೋಗಲಿಲ್ಲ. ಜಸ್ಟ್ ಊಟನ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಮಶ್ರೂಮ್ ಮಂಚೂರಿ, ಬೇಬಿಕಾರ್ನ್ ಮಂಚೂರಿಯನ್ನ ತೊಗೊಂಡ್ರು ಮಕ್ಕಳು. ಮತ್ತು ಒಂದು ಪನ್ನೀರ್ ಟಿಕ್ಕಾನ ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಮಶ್ರೂಮ್ ಮಂಚೂರಿ ಅಂತೂ ತುಂಬ ಚೆನ್ನಾಗಿತ್ತು. ಗ್ರೀನ್ ಚಟ್ನಿ ಜೊತೆ ಪನ್ನೀರ್ ಟಿಕ್ಕಾ. ಬಟ್ ಪನ್ನೀರ್ ಟಿಕ್ಕಾ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ಟೇಸ್ಟ್ ನಾನು ಮನೇಲಿ ಮಾಡಿದ್ದ ಟೇಸ್ಟು ರೆಸ್ಟೋರೆಂಟಲ್ಲಿ ಇರಲಿಲ್ಲ. ಹಾಗೆಯೇ ಮಶ್ರೂಮ್ ಮಸಾಲ ಮತ್ತು ಒಂದು ಪನ್ನೀರ್ ಮಸಾಲಾನ ಆರ್ಡ್ರ್ ಮಾಡ್ಕೊಂಡು ಬಟರ್ ನಾನನ್ನು ತೊಗೊಂಡಿದ್ರು. ಹಾಗೆ ಕರ್ಡ್ ರೈಸು ಮತ್ತು ಫ್ರೈಡ್ ರೈಸನ್ನು ತೊಗೊಂಡ್ರು. ನಮ್ಮ ಊಟ ಈ ರೀತಿ ಇತ್ತು ಅವತ್ತು. ಹಾಗೆ ಮಕ್ಕಳು ಐಸ್ ಕ್ರೀಮ್ ಕೂಡ ತಿಂದರು. ನಾನು ಜಾಸ್ತಿ ಯಾವುದು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹೊರಗಡೆ ಪಾರ್ಕೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಮಗಳ ಬರ್ಡೇ ಕೇಕ್ ಹೇಗಿತ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮಕ್ಕಳು ಕೂಡ, ನಮ್ಮನೆಯವ್ರ ಫ್ರೆಂಡ್ ಕೂಡ ಅಲ್ಲೇ ಸಿಕ್ಕಿದ್ರು. ಸೊ ಅವ್ರ ಮಗನ ಜೊತೆ ಆಟ ಆಡ್ತಾಯಿದ್ರು. ಹೀಗಿತ್ತು ನನ್ನ ಮಗಳ ಬರ್ತಡೇ ದಿನ. ತುಂಬ ಚೆನ್ನಾಗಿತ್ತು. ಲಾಟ್ಸ್ ಆಫ್ ಎಂಜಾಯ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.